ಗ್ಯಾರಂಟಿ ನ್ಯೂಸ್ ನ ಇನ್ಸೈಡ್ ಬ್ರೇಕಿಂಗ್ ಸುದ್ದಿ. ನಿನ್ನೆ ಸಂಪುಟದಲ್ಲಿ ಅಸಲಿಗೆ ಆಗಿದ್ಯೇನ್ ಗೊತ್ತಾ? ಸಿದ್ದು ಮುಂದೆ ಆವಾಜ್ ಹಾಕಿದ ಮಂತ್ರಿ ಯಾರು ಗೊತ್ತಾ? ಅಸಲಿಗೆ ಕ್ಯಾಬಿನೆಟ್ ನಲ್ಲಿ ಏನಾಯ್ತು ಹಾಗಾದ್ರೆ? ಸಿದ್ದು ಮುಂದೆ ಆವಾಜ್ ಹಾಕಿದ ಮಂತ್ರಿ ಯಾರು? ಎದ್ ನಿಂತು ರೇಗಾಡಿದ ಮಿನಿಸ್ಟರ್ ಯಾರು ಗೊತ್ತಾ? ಜಾತಿ ಗಣತಿಯ ಸಂಬಂಧ ಸಂಪುಟ ಸಭೆಯಲ್ಲಿ ಬಿಗ್ ಫೈಟ್ ಆಗಿದೆ. ಆ ಮಂತ್ರಿ ವಿರುದ್ಧ ಈ ಮಂತ್ರಿ ವಿರುದ್ಧ ಆ ಮಂತ್ರಿ ಕಿಡಿಕಾರಿದ್ದಾರೆ. ಯಾವ ವಿಚಾರಕ್ಕೆ? ನಿನ್ನೆ ಚರ್ಚೆ ಆಗಿದ್ದು ಒಂದೇ ವಿಚಾರ, ಅದು ಜಾತಿ ಜನಗಣತಿ. ಹಾಗಾದ್ರೆ ಇಬ್ಬರು ಮಂತ್ರಿಗಳು ಯಾರು, ಯಾರ್ಯಾರು ಏನೇನಂತ ಒಂದು ಕಚ್ಚಾಡಿದ್ರು, ಕಿಡಿಕಾರಿದ್ರು, ಈ ರಿಪೋರ್ಟ್ ಬಗ್ಗೆ ಏನ್ ಅಭಿಪ್ರಾಯ ವ್ಯಕ್ತಪಡಿಸಿದ್ರು? ಸಚಿವರ ಫೈಟ್ ನೋಡಿ ಕಕ್ಕಾಬಿಕ್ಕಿಯಾದ್ರಂತೆ ಸಿದ್ದರಾಮಯ್ಯ. ಹೌದಾ? ಅಂತಹ ಫೈಟ್ ಏನಾಯ್ತು? ಯಾರಿಬ್ಬರ ನಡುವೆ ನಡೀತು? ಮಂತ್ರಿಗಳ ಜಗಳ ನೋಡಿ ಸಿದ್ದರಾಮಯ್ಯ ಕೊನೆಗೆ ಏನ್ ಹೇಳಿದ್ರು? ಯಾಕೆ ಪೋಸ್ಟ್ಪೋನ್ ಆಯ್ತು? ಒಂದು ಗಮನದಲ್ಲಿರಲಿ, ನಿನ್ನೆ ಈ ಗಣತಿಗೆ ಸಂಬಂಧಪಟ್ಟಂತೆ ಒಂದು ಅಲ್ಪ ವಿರಾಮ ಹಾಕಿದ್ದಾರೆ. ಅಂದ್ರೆ ಫುಲ್ ಸ್ಟಾಪ್ ಇಟ್ಟಿಲ್ಲ, ಅಲ್ಪ ವಿರಾಮ, ಮುಂದುವರಿಯುತ್ತೆ, ಪಾಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಚರ್ಚೆ ಸಂದರ್ಭದಲ್ಲಿ ಏನಾಯ್ತು? ಯಾವ್ಯಾವ ಸಮುದಾಯದ ನಾಯಕರುಗಳು ಏನಂತ ಅಪಸ್ವರವನ್ನ ಎತ್ತಿದ್ದಾರೆ ನೋಡ್ತಾ ಹೋಗೋಣ. ವರದಿ ವಿರುದ್ಧ ಮೊದಲು ಅಪಸ್ವರವನ್ನ ಎತ್ತಿದ್ದೆ ಎಸ್ ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರಪ್ಪ ಅವರ ಮಗ, ಸದ್ಯ ಸಚಿವರು ಕೂಡ ಹೌದು. ಈ ವರದಿಯ ವಿರುದ್ಧ ಮೊದಲು ಅಪಸ್ವರ ಎತ್ತಿದ್ದೆ ಮಲ್ಲಿಕಾರ್ಜುನ್ ಅಂತೆ, ಎಸ್ ಮಲ್ಲಿಕಾರ್ಜುನ್. ಸಿದ್ದರಾಮಯ್ಯ ಮೇಲೆ ಮುಗಿಬಿದ್ರು ಸಚಿವ ಎಸ್ ಮಲ್ಲಿಕಾರ್ಜುನ್. ಇವ್ರ ಬೆನ್ನಿಗೆ ನಂತರ ಡಿಸಿಎಂ ಡಿ ಕೆ ಶಿವಕುಮಾರ್ ನಿಂತ್ಕೊಳ್ತಾರೆ. ಅಂದ್ರೆ ಇಬ್ರು ಕೂಡ, ಒಂದು ಲಿಂಗಾಯತ ಸಮುದಾಯದ ನಾಯಕ ಪ್ರಬಲ ನಾಯಕ, ಮತ್ತೊಬ್ರು ಒಕ್ಕಲಿಗ ಸಮುದಾಯದ ನಾಯಕ, ಇಬ್ರು ಕೂಡ ಒಟ್ಟಿಗಾಗ್ತಾರೆ. ಏರು ಧ್ವನಿಯಲ್ಲಿ ಸಭೆಯಲ್ಲಿ ಮಾತನಾಡದಂತೆ ಡಿ ಕೆ ಶಿವಕುಮಾರ್ ಕೂಡ. ಡಿಸಿಎಂ ಡಿ ಕೆ ಶಿವಕುಮಾರ್ ಮಾತಿಗೆ ಇಡೀ ಸಂಪುಟ ಸಭೆ ಗಪ್ಚುಪ್ಪಾಗ್ಬಿಡ್ತಂತೆ. ಈ ವೇಳೆ ಡಿ ಕೆ ಶಿವಕುಮಾರ್ ನೇರವಾಗಿ ಡಿ ಕೆ ಶಿವಕುಮಾರ್ಗೆ ಸಂತೋಷ್ ಲೌಡ್ ಉತ್ತರ ಕೊಟ್ರಂತೆ. ಏನಂತ? ಸಚಿವ ಸಂತೋಷ್ ಲೌಡ್ ಸಲಹೆಗೆ ಡಿ ಕೆ ಶಿ ಫುಲ್ ಸೈಲೆಂಟ್ ಆದ್ರೆ ಅಂತಹ ಸಲಹೆ ಏನ್ ಕೊಟ್ರು? ಹಾಗಾದ್ರೆ ಸಚಿವ ಸಂತೋಷ್ ಲೌಡ್ ಅಂತಹ ಸಲಹೆ ಏನ್ ಕೊಟ್ರು? ಡಿ ಕೆ ಶಿವಕುಮಾರ್ ಅದಕ್ಕೆ ಒಪ್ಕೊಂಡ್ರ? ಬಹುಪರಾಕ್ ಅಂದ್ರ? ಹಾಗಾದ್ರೆ ಸಿದ್ದರಾಮಯ್ಯ ಸಂತೋಷ್ ಲೌಡ್ ಅವರ ಸಲಹೆಗೆ ಏನ್ ಕೊಟ್ರು ನೋಡ್ತಾ ಹೋಗೋಣ. ವರದಿ ವಿರುದ್ಧ ಮೊದಲು ಎಸ್ ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ, ಇದು ಸರಿನೇ ಇಲ್ಲ ಅಂದ್ರಂತೆ ಲಿಂಗಾಯತ ಸಮುದಾಯದ ನಾಯಕ ಅವರು. ಓಕೆ, ಏನ್ ಹೇಳಿದ್ರು ಎಸ್ ಮಲ್ಲಿಕಾರ್ಜುನ್ ನೋಡ್ತಾ ಹೋಗೋಣ. ಯಾವುದೇ ಕಾರಣಕ್ಕೂ ಈ ವರದಿಯನ್ನ ಒಪ್ಪಲ್ಲ ಸರ್ ಅಂದ್ರಂತೆ. ಯಾರು? ಎಸ್ ಮಲ್ಲಿಕಾರ್ಜುನ್. ಒಪ್ಪಲ್ಲ ಸರ್, ಇದನ್ನ ಈಗಲೇ ರಿಜೆಕ್ಟ್ ಮಾಡಿ ಬಿಸಾಕ್ಬೇಡಿ. ನಂಬರ್ಸ್ ಕಂಪ್ಲೀಟ್ ಆಗಿ ಫೇಕ್. ಈ ನಂಬರ್ಸ್ ಅಲ್ವೇ ಅಲ್ಲ ನಮ್ಮ ಸಮುದಾಯದ್ದು. ನಮ್ಮ ಸಮಾಜಕ್ಕೆ ನಾವು ಉತ್ತರ ಕೊಡಕ್ ಆಗ್ತಾ ಇಲ್ಲ. ಪ್ರಶ್ನೆ ಕೇಳ್ತಾರೆ ಜನ, ನಮ್ಮ ಸಮುದಾಯದವರು, ಅವ್ರನ್ನ ಉದ್ಧಾರ ಮಾಡ್ತೀವಿ ಅಂತಾನೆ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋದು ಏನಂತ ಕೊಡೋಣ? ನಮ್ಮ ಸಮಾಜಕ್ಕೆ ಮುಖ ತೋರ್ಸಕ್ ಆಗ್ತಾ ಇಲ್ಲ ಸರ್, ಮೊದಲು ಇದನ್ನ ಎತ್ತು ಬಿಸಾಕ್ಬಿಡಿ, ರಿಜೆಕ್ಟ್ ಮಾಡಿ ಇದನ್ನ ಅಂತ ಎಸ್ ಮಲ್ಲಿಕಾರ್ಜುನ್ ನಿನ್ನೆ ಕ್ಯಾಬಿನೆಟ್ ನಲ್ಲಿ ಅಬ್ಬರ್ಸಿ ಬೊಬ್ಬರದ್ರಂತೆ. ಯಾವುದೇ ಕಾರಣಕ್ಕೂ ಈ ರಿಪೋರ್ಟ್ ಅನ್ನ ಒಪ್ಪಲ್ಲ ಸರ್, ಆಗಲ್ಲ ಸರ್. ನಾಳೆ ದಿನ ನಮ್ಮ ಸಮುದಾಯ ಪ್ರಶ್ನೆ ಕೇಳುತ್ತೆ, ನಮ್ಮ ಸಮಾಜದ ಜನ ಪ್ರಶ್ನೆ ಕೇಳ್ತಾರೆ. ಏನು ಉತ್ತರ ಕೊಡೋಣ ಅವರಿಗೆ? ಏನಂತ ಉತ್ತರ ಕೊಡೋಣ? ಇದನ್ನ ಈಗಲೇ ರಿಜೆಕ್ಟ್ ಮಾಡಿ ಬಿಸಾಕ್ಬೇಕು ಅಂತ ಎಸ್ ಮಲ್ಲಿಕಾರ್ಜುನ್ ಮೊದಲಿಗೆ ಆಕ್ಷೇಪವನ್ನ ಎತ್ತುತ್ತಾರೆ. ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಆ ದನಿಗೆ ಇವರು ಕೂಡ ಒಟ್ಟಾಗ್ತಾರೆ, ಒಗ್ಗೂಡಿಸ್ತಾರೆ ಇವರ ಧ್ವನಿಯನ್ನ. ಏನಂತ? ಎಸ್ ಮಲ್ಲಿಕಾರ್ಜುನ್ ಅವರ ಪರವಾಗಿ ನಿಂತ್ಕೊಳ್ತಾರೆ. ಡಿ ಕೆ ಶಿವಕುಮಾರ್ ಕೂಡ ಏರು ಧ್ವನಿಯಲ್ಲೇ ಮಾತಾಡಿದ್ರಂತೆ. ಏನಂತ ಮಾತಾಡಿದ್ರು ಡಿ ಕೆ ಶಿವಕುಮಾರ್? ಪ್ರಬಲ ಸಮುದಾಯಗಳು ಅಂತ ಕರೆಸ್ಕೊಳ್ಳೋದೇ ರಾಜ್ಯದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಅಲ್ವಾ? ಇವರು ಆ ಸಮುದಾಯದ ಲೀಡರ್ಸ್ಗಳು. ಎಸ್ ಮಲ್ಲಿಕಾರ್ಜುನ್ ಹೇಳ್ತಾ ಇರೋದು ಸರಿ ಇದೆ. ಎಸ್ ಮಲ್ಲಿಕಾರ್ಜುನ್ ಪರ ಬ್ಯಾಟ್ ಬೀಸ್ತಾರೆ ಡಿ ಕೆ ಶಿವಕುಮಾರ್. ಅವ್ರು ಹೇಳ್ತಾ ಇರೋದು ಸರಿ ಇದೆ. ನನ್ನಿಂದ ಕೂಡ ಒಕ್ಕಲಿಗರನ್ನ ಸಮಾಧಾನ ಮಾಡಕ್ಕಾಗ್ತಾ ಇಲ್ಲ. ಒಂದ್ ಕಡೆ ಸ್ವಾಮೀಜಿಗಳು ಫೋನ್ ಮಾಡ್ತಾರೆ, ಮತ್ತೊಂದ್ ಕಡೆ ನಮ್ಮ ಸಮುದಾಯದ ಜನ ಪ್ರಶ್ನೆ ಕೇಳ್ತಾರೆ, ಆಗಲ್ಲ ಉತ್ತರ ಕೊಡಕ್ ಅವ್ರಿಗೆ. ಇದ್ರ ಬಗ್ಗೆ ಇನ್ನೂ ಕೂಡ ಸುದೀರ್ಘವಾದ ಚರ್ಚೆ ಆಗಬೇಕು. ಸೊ ಸದ್ಯಕ್ಕೆ ಇದನ್ನ ಪಾಸ್ ಮಾಡಿಡಿ, ಮುಂದಕ್ಕೆ ಚರ್ಚೆ ಮಾಡೋಣ, ಚರ್ಚೆ ಆಗಬೇಕು ಇದ್ರ ಬಗ್ಗೆ. ಸದ್ಯ ಇದನ್ನ ಅಂಗೀಕಾರ ಮಾಡೋಕೆ ಹೋಗೋದೇ ಬೇಡ. ಇದೊಂದು ರೀತಿ
ಬಾಂಡ್ಲೆಯಿಂದ ಬೆಂಕಿಗೆ ಬಿದ್ದಂಗೆ ಆಗ್ಬಿಡುತ್ತೆ ನಮ್ಮ ಪರಿಸ್ಥಿತಿ ಎಲ್ಲಾದರೂ ಅಂಗೀಕಾರ ಮಾಡಿಬಿಟ್ರೆ. ಎಸ್ ಮಲ್ಲಿಕಾರ್ಜುನ್ ಮಾತಿನ ಬರುವಾಗಿ ನಿಂತ್ಕೊಂಡ್ರಂತೆ. ಆಗ ಸಂತೋಷ್ ಲಾಡ್ ಎಂಟ್ರಿ ಕೊಡ್ತಾರೆ ಮಧ್ಯಕ್ಕೆ. ಏನಂತ ಡಿ ಕೆ ಶಿವಕುಮಾರ್ ಮಾತಿಗೆ ಪ್ರಾಕ್ಟಿಕಲ್ ಆಗಿ ಒಂದು ಆನ್ಸರ್ ಕೊಟ್ರಂತೆ ಲಾರ್ಡ್. ಏನಂತ ಕೊಟ್ರು? ಸಿದ್ದರಾಮಯ್ಯ ಅವರ ಆಪ್ತ ಸಂತೋಷ್ ಲಾಡ್ ಡಿ ಕೆ ಶಿ ಮಾತಿಗೆ ಪ್ರಾಕ್ಟಿಕಲ್ ಆಗಿ ಒಂದು ಆನ್ಸರ್ ಕೊಟ್ರಂತ ಸಚಿವ ಸಂತೋಷ್ ಲಾಡ್. ಏನಂತ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಅಪ್ಡೇಟ್ನ ನೋಡ್ತಾ ಹೋಗೋಣ. ನನ್ನ ಕ್ಯಾಬಿನೆಟ್ನಲ್ಲಿ ಏನೆಲ್ಲ ಆಯಿತು, ಇನ್ಸೈಡ್ ಡೀಟೇಲ್ಸ್ ನೋಡೋಣ. ಜಾತಿ ವರದಿ ಸಂಬಂಧ ಮೊದಲು ಒಂದು CD ಬರಲಿ, ಒಂದು CDಯನ್ನು ರೆಡಿ ಮಾಡೋಣ. ಈ ಜಾತಿ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ವಿಧಾನಸಭಾವಾರು ವರದಿಯ CD ಬಿಡುಗಡೆ ಮಾಡೋಣ. ಆಗ ಜನರಿಗೆ, ಎಲ್ಲ ಊರಿನ ಜನರಿಗೂ, ಎಲ್ಲ ಸಮುದಾಯದವರಿಗೂ ಕೂಡ ಅದು ಸಿಗತ್ತೆ. ನೋಡ್ತಾರೆ ಅವರು. ಬೂತ್ ಮಟ್ಟದಲ್ಲಿ ಜಾತಿ ಗಣತಿಯ ಬಗ್ಗೆ ಸಮೀಕ್ಷೆ ನಡೆಯಲಿ. ಬೂತ್ ಮಟ್ಟದಲ್ಲಿ ಈ ಗಣತಿ ಏನಾಗಿದೆ ಅದ್ರ ಬಗ್ಗೆ ಸಮೀಕ್ಷೆ ಆಗಲಿ. ಅಲ್ಲಿ ವರದಿ ಬಗ್ಗೆ ಸ್ಪಷ್ಟತೆ ಸಿಗತ್ತೆ ಅಂತ ಒಂದು ಟೆಕ್ನಿಕಲ್ ಪಾಯಿಂಟ್ ಅನ್ನ ಹೇಳಿದ್ದಾರೆ ಸಚಿವ ಸಂತೋಷ್ ಲಾಡ್. ಅದಕ್ಕೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆದ್ರಂತೆ, ಓಕೆ ಅಂದ್ರಂತೆ. ಸೊ ಅಲ್ಲಿ ವರದಿ ಬಗ್ಗೆ ಸ್ಪಷ್ಟತೆ ಸಿಗತ್ತೆ ಅಂತ ಲಾರ್ಡ್ ಹೇಳಿದ್ದಾರೆ. ಈ ಗಣತಿ ಬಗ್ಗೆ ಒಂದು CD ರೆಡಿ ಮಾಡೋಣ, ಅದು ಬೂತ್ ಮಟ್ಟದಲ್ಲಿ ಅದ್ರ ಬಗ್ಗೆ ಸಮೀಕ್ಷೆ ಕೂಡ ಮಾಡೋಣ, ಜನರಿಗೆ ಅದರ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂದ್ರಂತೆ. ಡಿ ಕೆ ಶಿವಕುಮಾರ್ ಮಾತಿಗೆ ಪ್ರಾಕ್ಟಿಕಲಿ ಆನ್ಸರ್ ಮಾಡಿದ್ರಂತೆ ಲಾರ್ಡ್. ಸೊ ಫೈನಲಿ ನೆನ್ನೆ ಏನೆಲ್ಲ ಚರ್ಚೆ ಆಯಿತು, ಯಾರೆಲ್ಲ ಇದರ ವಿರುದ್ಧ ವಾಯ್ಸ್ ಎತ್ತಿದ್ರು ಅಂದರೆ ಇವ್ರುಗಳೇ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೀರೇಶ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ವೀರೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಿನ್ನೆಯ ಸಚಿವ ಸಂಪುಟದ ಇನ್ಸೈಡ್ ಡೀಟೇಲ್ಸ್. ಈಗ ಅಲ್ಪ ವಿರಾಮ ಬಿದ್ದಿದೆ ಅಂತ ಗೊತ್ತು, ಬಟ್ ಯಾರ್ಯಾರು ಏನೇನು ಮಾತಾಡಿದ್ರು, ಯಾರು ಪರವಾಗಿ ನಿಂತ್ಕೊಂಡ್ರು, ವಿರೋಧವಾಗಿ ಯಾರು ಮಾತಾಡಿದ್ರು, ಡೀಟೇಲ್ಸ್ ಕೊಡೋದಾದ್ರೆ ವೀರೇಶ್. ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ. ನಿನ್ನೆ ಸಚಿವ ಸಂಪುಟ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಮಹತ್ವ ಹಾಗೂ ವಿಶೇಷವಾಗಿರುವಂಥದ್ದು. ಯಾಕಂತಂದರೆ ರಾಜ್ಯದ 6.5 ಕೋಟಿ ಜನರ ಭವಿಷ್ಯ ಬರಿಬೇಕಾದಂಥ ಏನು ಜಾತಿ ಗಣತಿಯ ವಿಚಾರ ಇತ್ತು. ವಿಶೇಷವಾಗಿ 6.5 ಕೋಟಿ ಜನರಿಗೆ ಸೌಲಭ್ಯಗಳನ್ನು ಕೊಡೋದಾಗಿರ್ಬೋದು ಮತ್ತು ಮೀಸಲಾತಿ ಹಂಚಿಕೆ ವಿಚಾರದಲ್ಲಿ ಯಾವ ಮಟ್ಟಕ್ಕೆ ಅದನ್ನು ಹೆಚ್ಚಳ ಮಾಡಬೇಕು ಅನ್ನೋ ಕುರಿತಂತೆ ವಿಶೇಷವಾದಂಥ ಸಚಿವ ಸಂಪುಟ ನಿನ್ನೆ ಕರೆಯಲಾಗಿತ್ತು. ಆದರೆ ಸಚಿವ ಸಂಪುಟ ಆರಂಭವಾಗ್ತಿದ್ದಂತೆ ಎಲ್ಲ ಸಚಿವರುಗಳು ಸಹ ಸಾಕಷ್ಟು ಸಂತೋಷ ಮತ್ತು ಹುರುಪಿನಿಂದಲೇ ಒಳಗಡೆ ಹೋದಂಥ ಸಚಿವರುಗಳು ಸಚಿವ ಸಂಪುಟ ಆರಂಭವಾಗ್ತಿದ್ದಂತೆ ಅವರವರ ಏನು ಅಪಸ್ವರ ಮತ್ತು ಆಕ್ಷೇಪಗಳನ್ನು ಸಹ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಿರುವಂಥದ್ದು. ವಿಶೇಷವಾಗಿ ಏನು ಜಾತಿ ಗಣತಿಯ ಜನಸಂಖ್ಯೆಯ ಆಧಾರದ ಸಂಖ್ಯೆಗಳು ಹೊರಬಂದ ಬಳಿಕ ವೀರಶೈವ ಲಿಂಗಾಯತ ಸಮುದಾಯ ಸಾಕಷ್ಟು ವಿರೋಧವನ್ನು ಮಾಡ್ತಾ ಇರುವಂಥದ್ದು. ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಜನಸಂಖ್ಯೆನೇ ಅತಿ ಹೆಚ್ಚಳವಾಗಿರುವಂಥದ್ದು. ಆದರೆ ಸಮೀಕ್ಷೆಯಲ್ಲಿ ಮತ್ತು ಗಣತಿಯಲ್ಲಿ ಜನಸಂಖ್ಯೆಯನ್ನು ತುಂಬಾ ಕಡಿಮೆ ಆಗಿರೋದ್ರಿಂದ ಈ ಕುರಿತಂತೆ ಈಗಾಗಲೇ ಶಾಮನೂರು ಶಿವಶಂಕರಪ್ಪನವರು ಸೇರಿದಂತೆ ಲಿಂಗಾಯತ ಸಮುದಾಯದ ನಾಯಕರು ಎಲ್ಲರೂ ಸಹ ಸಿಡಿದೆದ್ದಿರುವಂಥದ್ದು. ಈ ಸಮೀಕ್ಷೆಯನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ವಿರೋಧವನ್ನು ಮಾಡಿದ ಬೆನ್ನಲ್ಲೇ ಇದೀಗ ಶಾಮನೂರು ಶಿವಶಂಕರಪ್ಪನವರ ಪುತ್ರ ಹಾಗೂ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಅವರು ನಿನ್ನೆ ಸಚಿವ ಸಂಪುಟ ಆರಂಭವಾಗ್ತಿದ್ದಂತೆ ಮೊದಲಿಗೆ ಅವರಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಸರ್, ಈ ವರದಿಯನ್ನು ನಾವು ಅಂಗೀಕಾರ ಮಾಡಲಿಕ್ಕೆ ಆಗೋದಿಲ್ಲ, ಈ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿ ರಿಜೆಕ್ಟ್ ಮಾಡಿ ಇನ್ನೊಮ್ಮೆ ಬೇಕಾದರೆ ನೀವು ಮರುವಾಗಿ ಇನ್ನೊಂದು ಸಾರಿ ಜಾತಿ ಗಣತಿಯನ್ನು ಮಾಡಿ ಅಂತ ಹೇಳಿ SS ಮಲ್ಲಿಕಾರ್ಜುನ್ ಅವರು ಏರು ಧ್ವನಿಯಲ್ಲೇ ಸಚಿವ ಸಂಪುಟದಲ್ಲಿ ಅವರ ಧ್ವನಿಯನ್ನು ಎತ್ತಿರುವಂಥದ್ದು. ಇದಕ್ಕೆ ಸಹಕರಿಸಿದಂಥ ಡಿ ಕೆ ಶಿವಕುಮಾರ್ ಅವರು ಸಹ ನಾನು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕನಾಗಿದ್ದೀನಿ, ಒಕ್ಕಲಿಗ ಸಮುದಾಯಕ್ಕೆ ನಾನು ಉತ್ತರವನ್ನು ಕೊಡಬೇಕಾಗಿರುವಂಥದ್ದು. ಹೀಗಾಗಿ ಒಕ್ಕಲಿಗ ಸಮುದಾಯದಲ್ಲೂ ಸಹ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಈ ವರದಿಗೆ. ಹೀಗಾಗಿ ಈ ವರದಿಯನ್ನು ಒಪ್ಪಲಿಕ್ಕೆ ಆಗಲ್ಲ. ಈಗಾಗಲೇ ನಮ್ಮ ಎಲ್ಲ ಸಂಪುಟದಲ್ಲಿರ್ತಕ್ಕಂಥ ಕೆಲವು 5 ಒಕ್ಕಲಿಗ ಸಮುದಾಯದ ಸಚಿವರೇನಿದ್ದಾರೆ ಅವರು ಸಹ ಈ ವರದಿಗೆ ವಿರೋಧವನ್ನು ಮಾಡಿದ್ದಾರೆ ಮತ್ತು ಶಾಸಕರುಗಳು ಸಹ ಈಗಾಗಲೇ ಈ ವರದಿಯನ್ನು ಒಪ್ಪಬೇಡಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ವಾದವನ್ನು ಮಂಡನೆ ಮಾಡಿರುವಂಥದ್ದು. SS ಮಲ್ಲಿಕಾರ್ಜುನ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಇವರಿಬ್ಬರೂ ಸಹ ಏರು ಧ್ವನಿಯಲ್ಲೇ ಮಾತನಾಡ್ತಾ ಇದ್ದಂತೆ ಸಚಿವ ಸಂತೋಷ್ ಲಾಡ್ ಅವರು ಒಂದು ಸಲಹೆಯನ್ನು ಕೊಡುವಂಥದ್ದು ಏನಂತಂದರೆ, ಈಗಾಗಲೇ ನಾವು ಜಾತಿ ಗಣತಿಯನ್ನು ಮಾಡಿದ್ದೀವಿ, ಇದು ವೈಜ್ಞಾನಿಕವಾಗಿ ಆಗಿರುವಂಥದ್ದು. 160 ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ನಾವು ವರದಿಯನ್ನು ಮಾಡಿದ್ದೀವಿ. ಹೀಗಾಗಿ ಈ ವರದಿಯನ್ನು ವಿಧಾನಸಭೆ ಕ್ಷೇತ್ರವಾರು ಸಹ ನಾವು ವರದಿಯನ್ನು ಬಿಡುಗಡೆ ಮಾಡೋಣ. ಆ ಸಂದರ್ಭದಲ್ಲಿ CD ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಯಾವ್ಯಾವ ಜನರು ಈ ಜಾತಿ ಗಣತಿಯಲ್ಲಿ ಬಿಟ್ಟು ಹೋಗಿದ್ದಾರೆ ಅವರೆಲ್ಲರೂ ಸಹ ಅವರನ್ನು ಹೆಸರುಗಳನ್ನು ಸೇರ್ಪಡೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ವಾರು ಮತ್ತು ಬೂತ್ ಮಟ್ಟದಲ್ಲಿ ಈ ವರದಿ CD ರಿಲೀಸ್ ಆದಂಥ ಸಂದರ್ಭದಲ್ಲಿ ಯಾರೆಲ್ಲ ಸಂಖ್ಯೆಗಳು ಕಡಿಮೆ ಆಗಿದೆ ಅವರು ಮತ್ತೊಮ್ಮೆ ಏನು ಅವರ ಹೆಸರುಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡೋಣ ಅಂದು ಒಂದು ಸಲಹೆಯನ್ನು ಕೊಟ್ಟ ಬಳಿಕ CM ಸಿದ್ದರಾಮಯ್ಯನವರು ಸಹ ಸಂತೋಷ್ ಲಾಡ್ ಅವರ ಸಲಹೆಯನ್ನು ಯಾರೆಲ್ಲ ಒಪ್ಕೋಬಹುದು ಮತ್ತು ನಿಮ್ಮದೇನಾದರೂ ಆಕ್ಷೇಪಣೆಗಳು ಇದ್ದರೆ ನೇರವಾಗಿ ಮಾತನಾಡಿ, ಇಲ್ಲದೆ ಹೋದರೆ ನೀವು ಪತ್ರದ ಮೂಲಕವೂ ಸಹ ನಿಮ್ಮ ಆಕ್ಷೇಪಣೆ ಮತ್ತು ಸಾರಿ ಫಾರ್ ದ ಇಂಟ್ರಪ್ಟ್. ಇದೀಗ ಅದೊಂದು ಟೆಕ್ನಿಕಲಿ ಪಾಯಿಂಟ್ ರೇಸ್ ಮಾಡಿದ್ದಾರೆ, CD ರಿಲೀಸ್ ಮಾಡೋಣ ಅಂತ ಹೇಳಿದ್ರಲ್ಲ, ಹೆಂಗೆ ಯಾವ ರೀತಿ CD ರಿಲೀಸ್ ಮಾಡ್ತಾರೆ? ಜನರ ಸಂಖ್ಯೆದಲ್ಲಿ ಬಿಟ್ಟೋಗಿದೆ ಅಂತ ಹೆಂಗೆ ಗೊತ್ತಾಗುತ್ತಂತೆ? ಹೆಂಗೆ ಇದು?
ಏನೇ ಜನಗಣತಿ ಮಾಡುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಪ್ರತಿ ಏನು ವಾರ್ಡ್ಗಳು ಆಗಿರ್ಬೋದು ಮತ್ತು ಪ್ರತಿ ಗ್ರಾಮಗಳು ಸಹ ಆ ಊರಿನ ಜನಸಂಖ್ಯೆಯನ್ನು ಆಧರಿಸಿ ಈಗಾಗಲೇ ಒಂದು ಅಂಕಿ ಸಂಖ್ಯೆಗಳು ಇರುವಂಥದ್ದು. ಹೀಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರೂ ಸಹ ಅವರ ಬಳಿ ಇರತಕ್ಕಂಥ ದಾಖಲಾತಿಗಳನ್ನು ನಾವು ಪಬ್ಲಿಕ್ ಡೊಮೇನ್ ಮಾಡೋಣ. ಅದನ್ನು ಪಬ್ಲಿಕ್ ಡೊಮೇನ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಯಾವ್ಯಾವ ಜಾತಿಯ ಜನರು ಈ ಪಟ್ಟಿಯಿಂದ ಹೊರಗಡೆ ಹೋಗಿದ್ದಾರೆ, ಸಮೀಕ್ಷೆಯಿಂದ ಅವ್ರು ಯಾರೂ ಸೇರ್ಪಡೆ ಆಗಿಲ್ಲ, ಅವರೆಲ್ಲರಿಗೂ ಸಹ ಆ ಮಾಹಿತಿ ಸಿಗುತ್ತೆ. ಹೀಗಾಗಿ ಸಿಡಿಯನ್ನು ರಿಲೀಸ್ ಮಾಡಿದ ಬಳಿಕ ಅವರಿಗೆ ಮತ್ತೊಂದು ಅವಕಾಶವನ್ನು ಕೊಡೋಣ. ಒಂದು ವೇಳೆ ಆ ಸಮುದಾಯದ ಜನಸಂಖ್ಯೆ ಕಡಿಮೆ ಇದ್ರೆ ಅಂದ್ರೆ ವಾರ್ಡ್ ವಾರು ಮತ್ತು ಬೂತ್ ವಾರು ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಯಾರೆಲ್ಲ ಬಿಟ್ಟು ಹೋಗಿರ್ತಾರೆ ಅವ್ರನ್ನ ಮರು ಸೇರ್ಪಡೆ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಡೋಣ ಅನ್ನೋ ಒಂದು ಸಲಹೆಯನ್ನು ಕೊಟ್ಟಿರುವಂಥದ್ದು ವಿದ್ಯಾ. ಸೊ ಅಲ್ಲಿಗೆ ಸ್ಯಾಂಪಲ್ಸ್ ಕಲೆಕ್ಟ್ ಆಗಿಲ್ಲ ಅನ್ನೋ ಆರೋಪನೇ ಈ ರಿಪೋರ್ಟ್ ಅಲ್ಲಿ ಇದ್ದಿದ್ದು. ಅದು ಪ್ರೂವ್ ಮಾಡ್ದಂಗೆ ಆಗಲ್ವಾ? ಇನ್ನೊಂದ್ಸಲ ಈಗ ಸಿಡಿ ಬಿಡೋಣ, ಅಲ್ಲಿ ನಂಬರ್ಸ್ ಗೊತ್ತಾಗುತ್ತೆ ನಮಗೆ, ಆ್ಯಡ್ ಮಾಡೋಣ ಅಂದ್ರೆ ಸೊ ಸೈಂಟಿಫಿಕ್ಲಿ ಇದು ಸ್ಯಾಂಪಲ್ಸ್ ಕಲೆಕ್ಟ್ ಸರಿಯಾಗಿ ಆಗಿಲ್ಲ ಅನ್ನೋದೇ ಆಗುತ್ತೆ. ಖಂಡಿತವಾಗಿಯೂ ವಿದ್ಯಾ, ಈಗಾಗಲೇ ಅದೇ ಆರೋಪವನ್ನು ಎಲ್ಲ ಸಚಿವರು ಮತ್ತು ಶಾಸಕರುಗಳು ಮಾಡ್ತಾ ಇರುವಂಥದ್ದು. ಆದರೆ 160 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಏನೀಗಾಗಲೇ ಸಮೀಕ್ಷೆಯನ್ನು ಮಾಡಲಾಗಿದೆ. ಬಹಳಷ್ಟು ಕಡೆ ಕೆಲವು ಸಮುದಾಯಗಳು ಸಹ ಅವರ ಜಾತಿಗಳನ್ನು ನಮೂದು ಮಾಡಲಿಕ್ಕೆ ಹಿಂದೆ ಮುಂದೆ ಮಾಡಿರುವಂಥದ್ದು ಮತ್ತು ಕೆಲ ಊರುಗಳಲ್ಲಿ ಗಣತಿಯನ್ನೇ ಮಾಡದೇ ಇರುವಂಥದ್ದು ಸಹ ಈಗಾಗಲೇ ಆಕ್ಷೇಪ ವ್ಯಕ್ತವಾಗಿರುವಂಥದ್ದು. ಹೀಗಾಗಿ ನಾವು ಸಿಡಿಯನ್ನು ರಿಲೀಸ್ ಮಾಡದಂತೆ ಪಬ್ಲಿಕ್ ಡೊಮೈನ್ ಆಗಿ ಬಿಟ್ಟಂಥ ಸಂದರ್ಭದಲ್ಲಿ ಯಾವೆಲ್ಲ ಸಮುದಾಯಗಳು ಸಹ ಈ ಸಮೀಕ್ಷೆಯಿಂದ ಹಿಂದಿದೆ ಅವರೆಲ್ಲರೂ ಸಹ ಮರು ಸೇರ್ಪಡೆ ಆಗಲಿಕ್ಕೆ ಒಂದು ಅವಕಾಶ ಸಿಕ್ಕಂತ ಆಗುತ್ತೆ. ಹೀಗಾಗಿ ಪಬ್ಲಿಕ್ ಡೊಮೇನ್ ಆಗಿ ಈ ವರದಿಯನ್ನು ಬಿಡುಗಡೆ ಮಾಡೋಣ ಅನ್ನೋ ಒಂದು ಸಲಹೆಯನ್ನು ಸಂತೋಷ್ ಲಾಡ್ ಅವರು ಕೊಟ್ಟಿರುವಂಥದ್ದು ವಿದ್ಯಾ. ಓಕೆ, ಈಗ ಸೊ ಅಲ್ಲಿಗೆ ಅಲ್ಪ ವಿರಾಮ ಏನು ಕೊಟ್ಟಿದ್ದಾರೆ, ಸದ್ಯಕ್ಕೆ ಇದು ಯಾವುದು ಕೂಡ ಜಾರಿಗೆ ಬರಲ್ಲ ಅಂತ ಕಾಣುತ್ತೆ. ಇವ್ರು ಸಿಡಿ ರೆಡಿ ಮಾಡಿ ಜನ ಅದಕ್ಕೆ ಮತ್ತೆ ಯಾರನ್ನೆಲ್ಲ ಆ್ಯಡ್ ಮಾಡಬೇಕು ಇದನ್ನೆಲ್ಲ ನೋಡಿದ್ರೆ ಮೇ ಬಿ ಇಟ್ಸ್ ಅ ಲಾಂಗ್ ಪ್ರೊಸೆಸ್ ಅಂತ ಕಾಣುತ್ತಲ್ವ. ಸದ್ಯಕ್ಕೆ ಇದೇನು ಅಪ್ಡೇಟ್ ಮಾಡಲ್ಲ ಇವರು ಅಂತ. ಖಂಡಿತವಾಗಿಯೂ, ಯಾಕಂತಂದರೆ ಇದು ಇಡೀ ರಾಜ್ಯದ ಒಂದು ಜಾತಿಯ ವಿಚಾರ ಆಗಿರೋದ್ರಿಂದ ಬಹಳಷ್ಟು ಸೂಕ್ಷ್ಮವಾಗಿರುವಂಥ ವಿಚಾರ ಆಗಿರುವ ಹಿನ್ನೆಲೆಯಲ್ಲೇ ಈಗಾಗಲೇ CM ಸಿದ್ದರಾಮಯ್ಯನವರು ತುರ್ತಿನ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಆಗಲ್ಲ. ಹೀಗಾಗಿ ನಾವೆಲ್ಲರೂ ಸಹ ಈ ವಿಚಾರವಾಗಿ ಸಂಪೂರ್ಣವಾಗಿ ಸುದೀರ್ಘವಾಗಿ ಅಧ್ಯಯನ ಮಾಡಬೇಕಾಗಿರುವಂಥ ಅವಶ್ಯಕತೆ ಇದೆ. ಹೀಗಾಗಿ ನಿಮ್ಮೆಲ್ಲರ ಸಲಹೆಗಳನ್ನು ಸಹ ನಾನು ಸ್ವೀಕರಿಸ್ತೀನಿ. ಹೀಗಾಗಿ ನೀವೆಲ್ಲರೂ ಸಹ ಅಧ್ಯಯನವನ್ನು ಮಾಡಿಕೊಂಡು ನನಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಿ ಅಂತೇಳಿ CM ಸಿದ್ದರಾಮಯ್ಯನವರು ಹೇಳಿರೋ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈ ವಿಚಾರ ಅಷ್ಟು ಬೇಗನೆ ನಿರ್ಧಾರ ಆಗುವಂಥ ಸಾಧ್ಯತೆಗಳು ತುಂಬಾ ಕಷ್ಟ ಸಾಧ್ಯ ಅಂತ ಹೇಳ್ಬೋದು ವಿದ್ಯಾ. ಯಾಕಂತಂದ್ರೆ ಇನ್ನೂ 2-3 ಸಚಿವ ಸಂಪುಟಗಳಲ್ಲಿ ಈ ವಿಚಾರ ಚರ್ಚೆ ಆಗುತ್ತೆ ಅಂತ ಹೇಳಿ ನಿನ್ನೆನೇ ಎಲ್ಲ ಸಚಿವರುಗಳು ಹೇಳಿರೋ ವಿಚಾರ ಹಿನ್ನೆಲೆಯಲ್ಲಿ ಇದು ಇನ್ನೂ 1 ತಿಂಗಳ ಕಾಲವೂ ಸಹ ಈ ವಿಚಾರ ಮುಂದುವರಿಯುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು ವಿದ್ಯಾ. ಸೊ ಈಗ ಪ್ರಬಲ ಸಮುದಾಯಗಳು ಏನು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ವು, ನಮ್ಮ ನಂಬರ್ಸ್ ಇಷ್ಟೊಂದು ಕಡಿಮೆ ತೋರಿಸಿದ್ದಾರೆ, ನಮ್ಮನ್ನು ಸ್ಪ್ಲಿಟ್ ಮಾಡಿದ್ದಾರೆ ಅಂತ. ಸೊ ಅವರೆಲ್ಲ ನಿಟ್ಟುಸಿರು ಬಿಡ್ಬೋದು ಈಗ, ಅಂದರೆ ಸ್ವಲ್ಪ ಟೈಮ್ ಸಿಗುತ್ತೆ ಮತ್ತೇನಾದರೂ ಮಾಡ್ತಾರೆ ಅಂತ ಅಲ್ವಾ ವಿದ್ಯಾ? ಈಗಾಗಲೇ ಸಚಿವ ಸಂಪುಟ ಅವರ ನಿರ್ಧಾರವನ್ನು ತಿಳಿಸಿಲ್ಲ. ಹೀಗಾಗಿ ಯಾರೂ ಸಹ ನಿಟ್ಟುಸಿರನ್ನ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದರೆ ಮುಂದಿನ ವಾರ ಆಗಿರ್ಬೋದು, ಅದರ ಮುಂದಿನ ವಾರ ಏನು ಸಚಿವ ಸಂಪುಟ ನಡೆಯುತ್ತೆ, ಆ ಸಚಿವ ಸಂಪುಟದಲ್ಲಿ ಸಚಿವರುಗಳು ಮತ್ತು ಸರ್ಕಾರ ಯಾವ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಯಾಕಂತಂದರೆ ಸರ್ಕಾರ ಇನ್ನೂ ಸಹ ಅವರ ಅಂತಿಮವಾದಂಥ ನಿರ್ಧಾರವನ್ನು ತಿಳಿಸದೇ ಇರುವ ಹಿನ್ನೆಲೆಯಲ್ಲಿ ಯಾವ ಸಮುದಾಯವೂ ಸಹ ನಿಟ್ಟುಸಿರನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಸಾಕಷ್ಟು ಸಮುದಾಯಗಳು ಸಹ ಈಗಾಗಲೇ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು, ಈ ಸಮೀಕ್ಷೆಗೆ ವಿರೋಧವನ್ನು ಮಾಡಿರುವಂಥದ್ದು, ಈ ವರದಿಯನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳಿರುವ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈ ವಿಚಾರ ಇನ್ನೂ ಸಹ ಜೀವಂತವಾಗಿದೆ. ಆದರೆ ಯಾವ ಸಮುದಾಯಗಳು ಸಹ ನಿಟ್ಟುಸಿರನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ವಿದ್ಯಾ. ಧನ್ಯವಾದ ಡೀಟೇಲ್ಸ್ಗೆ. ಸೊ ಇದೀಗ ಅಲ್ಪ ವಿರಾಮ ಹಾಕಿದ್ದಾರೆ, ಮತ್ತೊಂದು ಸುತ್ತಿನ ಚರ್ಚೆ ಆದ ನಂತರ ಯಾವ ಡಿಸಿಷನ್ ಅನ್ನು ತಗೊಳ್ಳುತ್ತೆ ರಾಜ್ಯ ಸರ್ಕಾರ, ಕ್ಯಾಬಿನೆಟ್ನಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದನ್ನ ನೋಡೋಣ.